ಹಾಯ್ ಹಲೋ ನಮಸ್ಕಾರ ರೀ. ನಾವು ಇವತ್ತು ಅಜಂತಾಕ್ಕೆ ಹೊಂಟೀವಿ. ನೀವು ನಿಮ್ಮ ಕಾರ್ ಅಥವಾ ಬೈಕ್ ತಂದಿದ್ರೆ ಲೈಸೆನ್ಸ್ ಮರಿಲಾರ್ದ ತೊಗೊಂಡು ಬರ್ರಿ, ಇಲ್ಲ ಅಂದ್ರೆ ಪಾರ್ಕಿಂಗ್ ಅಲೋ ಮಾಡೋಂಗಿಲ್ಲ. ಇಲ್ಲಿಂದ ಬಸ್ ಅದು ಇರ್ತಾವೆ, ಬಸ್ನಾಗ ಕುಂತ್ಕೊಂಡು ನಾವು ಇಲ್ಲಿಂದ ಜರ್ನಿ ಮಾಡ್ಕೊತ ಹೋಗ್ಬೇಕು ನೋಡಿರಿ. ನಮ್ಮ ಓನ್ ವೆಹಿಕಲ್ಗಳು ಅಲಾವ್ ಇಲ್ಲದೆ ಇರೋದ್ರಿಂದ ಈಗ ಬಸ್ಸಿಗೆ ಹತ್ತಿ ಹೋಗೋಣ್ರಿ. ಎ ಸಿ ಬಸ್ಸಿಗೆ 30 ರೂಪಾಯಿ ಇರುತ್ತೆ, ಮತ್ತು ನಾನ್ ಎ ಸಿ ಬಸ್ಸಿಗೆ 25 ರೂಪಾಯಿ ಇರ್ತೈತೆ ರೀ. ಬಸ್ಸಿಂದ ಕೇಳಿಗೆ ಹೋಗೋಕೆ 10 ನಿಮಿಷ ಬೇಕು. 40 ರೂಪಾಯಿ ಟಿಕೆಟ್ ಫೀ ಇರುತ್ತೆ, ಮತ್ತು ಟಿಕೆಟನ್ನು ತಗೊಂಡು ಹೋಗಬೇಕು ನೋಡಿ. ಭಾರತದ ಸ್ವತಂತ್ರ ಕಾಲದಲ್ಲಿ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಅಜಂತಾ ಇತ್ತು. ಹೈದರಾಬಾದ್ ಪ್ರಾಂತ್ಯದಲ್ಲಿತ್ತು, ಆದರೆ ಈಗ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ. ಅಜಂತಾವು ಮಲೆಸೀಮೆ, ಚಂದರ, ಶತಮಾಲ, ವಿಂಧ್ಯಾದ್ರಿ, ಸಹ್ಯಾದ್ರಿ ಅಂತ ಕರೆಯಲ್ಪಡುವ ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಸುತ್ತಲೂ ಇದೆ ನೋಡಿ. ಈ ಗುಹೆಗಳು ತುಂಬ ಪ್ರವಾಸಿಗರ ಮನಸೆಳೆಯುವಂತಹ ತಾಣಗಳಾಗಿವೆ, ಮತ್ತು ಇಲ್ಲಿ ಸಾಕಷ್ಟು ಜನ ವಿದೇಶದಿಂದನೂ ಬಂದು ಗುಹೆಗಳನ್ನು ನೋಡುವುದಕ್ಕೆ ಬರ್ತಾರೆ. ಈ ಒಂದು ಅಜಂತಾದ ಗುಹೆಗಳು ಪಶ್ಚಿಮ ಪರ್ವತಗಳ ಶ್ರೇಣಿಗಳ ಮಧ್ಯೆ ಹೂತು ಹೋಗಿದ್ದವು. ಈ ಅಜಂತಾದ ಗುಹೆಗಳನ್ನು ವಸಾಹತುಶಾಹಿ ಅಧಿಕಾರಿಯಾದ ಕ್ಯಾಪ್ಟನ್ ಜಾನ್ ಸ್ಮಿತ್ ಅವರು ಇವುಗಳನ್ನು ಹುಲಿ ಬೇಟೆ ಆಡೋಕೆ ಹೋದಾಗ 1819 ಈ ಗುಹೆಗಳನ್ನು ಅಕಸ್ಮಾತ್ತಾಗಿ ಪತ್ತೆ ಹಚ್ಚಿದರು. ಸುತ್ತಮುತ್ತ ನೋಡ್ರಿ ಇದೇ ಥರ ಕಾಡೈತಿ, ಕಾಡಿನ ಮಧ್ಯದೊಳಗೆ ಗುಹೆಗಳದಾವು. ಇವಾಗ ನಾವು 40 ರೂಪಾಯಿ ಕೊಟ್ಟು ಏನು ತೊಗೊಂಡಿದ್ವಲ್ಲ ಟಿಕೆಟ್, ಅದನ್ನು ಇಲ್ಲಿ ಕೊಟ್ಕ್ಯಾಟ ಒಳಗಡೆ ಹೋಗ್ಬೇಕು ನೋಡ್ರಿ. ಇವತ್ತು ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟಿ ಜನ ಅಂದ್ರೆ ಭಾಳ ಜನ ಬಂದಾರ ನೋಡ್ರಿ. ಎಷ್ಟು ದೊಡ್ಡದಾದ ಬೆಟ್ಟಗಳ ಮಧ್ಯದಲ್ಲಿ ಯಾವ ಥರ ಬೆಟ್ಟಗಳನ್ನು ಕೊರೆದು ಒಂದು ಸುಂದರವಾದ ಗುಹಾಂತರ ದೇವಾಲಯಗಳನ್ನು ಕೆತ್ತಿರಬಹುದು. ಈ ಗುಹೆಗಳು ನಿಜಕ್ಕೂ ಅದ್ಭುತ ತಾಣವಾಗಿವೆ. ಅಜಂತಾದ ಗುಹೆಗಳು ಯಾವುದಕ್ಕೆ ಹೆಸರುವಾಸಿಯಾಗಿವೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಬುದ್ಧನ ಮೂರ್ತಿಗಳು ಮತ್ತು ಗೋಡೆಯ ಮೇಲಿನ ಚಿತ್ರಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಈ ಗುಹೆಗಳನ್ನು 1983 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ನೋಡಿ. ಇಲ್ಲಿ ಟೋಟಲ್ ಆಗಿ 30 ಗುಹೆಗಳಿವೆ. ಇದು ಮೊದಲನೆಯ ಗುಹೆಯಾಗಿದೆ. ಇಲ್ಲಿ ಗೌತಮ ಬುದ್ಧ ಅವರು ಧರ್ಮಚಕ್ರಾಸನದಲ್ಲಿ ಕುಳಿತಿರುವುದು ಅಂದ್ರೆ ಬೋಧಿಸುತ್ತಿರುವ ಬುದ್ಧನ ಪ್ರತಿಮೆ ಇದೆ ನೋಡ್ರಿ ಇಲ್ಲಿ. ಮತ್ತು ಇದ್ರ ಜೊತೆಗೆ ಇಲ್ಲಿ ಸಾಕಷ್ಟು ವಾಲ್ ಪೇಂಟಿಂಗ್ಗಳು ಕೂಡ ನಮ್ಗೆ ನೋಡೋದಕ್ಕೆ ಸಿಗ್ತಾವೆ. ಕಾಲ ಕಳೆದಂತೆ ತುಂಬ ವರ್ಷಗಳು ಕೂಡ ಕಳೆದು ಹೋಗಿವೆ. ಅದರೊಳಗಡೆ ಒಂದಿಷ್ಟು ಪೇಂಟಿಂಗ್ಗಳು ಮಾತ್ರ ಅಳಿಸಿ ಹೋಗಿವೆ. ಅದರೊಳಗೆ ಉಳಿದಿರುವಂತಹ ಪೇಂಟಿಂಗ್ಗಳು ಕೆಲವು ಮಾತ್ರ ನೋಡ್ರಿ, ಎಲ್ಲ ಅಂದ್ರೆ ಅಳಿಸಿ ಹೋಗ್ಯಾವು. ಈ ಗುಹೆಗಳನ್ನು 2ನೇ ಶತಮಾನದಿಂದ ಹಿಡಿದು ಅವಿಚ್ಛಿತ್ತವಾಗಿ 7ನೇ ಶತಮಾನದವರೆಗೂ ನಿರ್ಮಿಸಿದಂತಹ ಗುಹಾಂತರ ದೇವಾಲಯಗಳಾಗಿವೆ ನೋಡ್ರಿ. ಇವುಗಳನ್ನು ಶಾತವಾಹನರು, ವಾಕಾಟಾಕರು ಮತ್ತು ಬಾದಾಮಿ ಚಾಳುಕ್ಯರ ಸಂತತಿಯ ಅರಸರು ಬೌದ್ಧ ಭಿಕ್ಷುಗಳಿಗಾಗಿ ಈ ಒಂದು ಗುಹೆಗಳನ್ನು ನಿರ್ಮಾಣ ಮಾಡಿದ್ದಾರಂತ ಹೇಳ್ಬೋದು. ಇಲ್ಲಿಯ ಗುಹೆಗಳಿದಾವಲ್ರಿ, ಇವು ಕುದುರೆ ಲಾಳದ ಆಕಾರ ಅಂದ್ರೆ ಇವು ಆಕಾರದ ಕಮರಿಯ ಕಲ್ಲಿನಲ್ಲಿ ಬೆಟ್ಟಗಳ ಮಧ್ಯೆ ಈ ಗುಹಾಂತರ ದೇವಾಲಯಗಳನ್ನ ಕೊರೆದಿದ್ದಾರೆ ನೋಡ್ರಿ. ಇಲ್ಲಿಯ ಗುಹೆಗಳನ್ನು ಬಸ್ಟಾಲ್ ಮತ್ತು ಗ್ರಾನೈಟ್ ಬಂಡೆಗಳಿಂದ ಕೆತ್ತಲಾಗಿದೆ. ಮಳೆಗಾಲದೊಳಗೆ ಅಜಂತಾ ಬೆಟ್ಟಗಳು ಹಚ್ಚ ಹಸಿರಿನಿಂದ ತುಂಬಿ ಹೋಗಿದ್ದೇವೆ. ಮತ್ತು ಈ ಥರ ನೇಚರನ್ನು ನೋಡೋದಕ್ಕೆ ಮಳೆಗಾಲದೊಳಗೆ ಮಾತ್ರ ನಮ್ಗೆ ಸಿಗುತ್ತೆ. ಬೇಸಿಗೆ ಒಳಗೆಲ್ಲ ಅಂದ್ರೆ ಒಣಗಿ ಹೋಗಿರ್ತಾವೆ ನೋಡ್ರಿ. ಮಳೆಗಾಲದೊಳಗೆ ಅಜಂತಾಕ್ಕೆ ವಿಸಿಟ್ ಮಾಡ್ರಿ, ಯಾಕಂದ್ರೆ ತುಂಬ ಒಳ್ಳೆ ನೇಚರ್ ಕೂಡ ನಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾವು ಗುಹೆ ನಂಬರ್ 2 ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಸಾಕಷ್ಟು ಪೇಂಟಿಂಗ್ಗಳಿವೆ. ಗೋಡೆಯ ಮೇಲೆ ಪೇಂಟಿಂಗ್ಗಳು, ಸಾಕಷ್ಟು ಪೇಂಟಿಂಗ್ಗಳನ್ನ ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತವೆ ನೋಡಿ. ಯಾವ ಥರ ಇದ್ದಾವೆ ಪೇಂಟಿಂಗ್ಗಳಂತ. ಆಗಿನ ಕಾಲದ ಜನರ ಜೀವನ ಶೈಲಿಯಾಗಿರಬಹುದು ಮತ್ತು ಅವರು ಉಡುಗೆ ತೊಡುಗೆಗಳು, ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರಗಳನ್ನು ಇಲ್ಲಿ ಬಿಡಿಸಿದ್ದಾರೆ. ಇವುಗಳ ಜೊತೆಗೆ ಸಾಕಷ್ಟು ಬುದ್ಧ ಸನ್ಯಾಸಿಗಳ ಚಿತ್ರಗಳನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ ನೋಡಿ.
ಇಲ್ಲಿ ದಂಪತಿಗಳು ಮಗುವನ್ನು ತೊಡೆ ಮೇಲೆ ಅಂದರೆ ಕುಂದ್ರಿಸ್ಕೊಂಡಿರುವಂತಹ ಶಿಲೆಗಳು ಎರಡು ಬದಿಗಳಲ್ಲಿ ಇವೆ ನೋಡ್ರಿ. ಈ ಕಡೆನೂ ಇದೆ ಮತ್ತು ಈ ಸೈಡ್ನೂ ಇದೆ. ಮಧ್ಯದಲ್ಲಿ ಧರ್ಮಚಕ್ರ ಅಂದರೆ ಬುದ್ಧನು ಬೋಧಿಸುತ್ತಿರುವಂತಹ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಕಂಬ ಮತ್ತು ಬುದ್ಧ ಕುಳಿತಿರುವಂತಹ ಕೋಣೆಯಿಂದ ಹೊರಗೋಡೆ ಮೇಲೆ ನಾವು ಸಾಕಷ್ಟು ಸುಂದರವಾಗಿ ಕೆತ್ತಿರುವಂತಹ ಕೆತ್ತನೆಗಳನ್ನು ಕೂಡ ನೋಡ್ಬೋದು. ಎಲ್ಲ ಕಂಬದ ಮೇಲೂ ಕೂಡ ಎಷ್ಟು ಚೆನ್ನಾಗಿ ಅಂದರೆ ಸುಂದರವಾದ ಕೆತ್ತನೆಗಳನ್ನು ಕೆತ್ತಿದ್ದಾರೆ, ಅವೆಲ್ಲ ನಮಗೆ ನೋಡೋದಕ್ಕೆ ಸಿಗ್ತವೆ. ಆಗಲೇ ಹೇಳಿರೋ ಹಾಗೆ ಎರಡು ಕಡೆ ದಂಪತಿಯ ಅಂದರೆ ಮೂರ್ತಿಗಳು ಇದಾವೆ ಅಂತ ಹೇಳಿದೆ. ಇದು ಇನ್ನೊಂದು ಸೈಡ್ ದಂಪತಿಗಳಿರುವಂತಹ ಮೂರ್ತಿಗಳು. ಇಲ್ಲಿ ಕೂಡ ದಂಪತಿಗಳು ಮಗುವನ್ನು ಎತ್ಕೊಂಡು ಕುಂತಿರುವಂತಹ ಒಂದು ಮೂರ್ತಿಗಳಿವೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವುಗಳು. ಇಲ್ಲಿ ಕಾಣಿಸ್ತಾ ಇದೆ ಅಲ್ರಿ, ಈ ಪೇಂಟಿಂಗು ಶಾವಸ್ತ್ರೀಯ ಪವಾಡ ಅನ್ನುವಂತಹ ಪೇಂಟಿಂಗ್ ಆಗೈತೆ ನೋಡ್ರಿ. ಇದು ಈ ಪೇಂಟಿಂಗ್ ಗುಹೆ ನಂಬರ್ 3 ಅಲ್ಲಿ ಅದೊಂದು ಅಪೂರ್ಣ ಮಠ ಆಗೈತಿ. ಅಲ್ಲಿ ಅಂದರೆ ನೋಡೋದಕ್ಕೇನು ಇರಂಗಿಲ್ಲ. ಸೊ ನೆಕ್ಸ್ಟ್ ಅಂದರೆ 4ನೇ ಗುಹೆಗೆ ಹೋಗೋಣ ನಾವು. ಈಗ 4ನೇ ಗುಹೆಗೆ ಬಂದ ತಕ್ಷಣ ನಮ್ಗೆ ಹೊರಗಡೆ ಬಾಗಿಲ ಹತ್ರ ಇದ್ದಂತಹ ಎಷ್ಟೋ ಕಲಾಕೃತಿಗಳು ಸಿಗ್ತಾವೆ ನೋಡೋದಕ್ಕೆ ಸುಂದರವಾಗಿರುವಂತಹ. ಈ ಗುಹೆ ಅಜಂತ ಗುಹೆಗಳಲ್ಲಿ ಅತ್ಯಂತ ದೊಡ್ಡದಾದ ಗುಹೆ ಮತ್ತು ಮಠ ಆಗೈತ್ರಿ. ಇಲ್ಲಿ ಯಾವುದೇ ತರಹದ ಗೋಡೆಯ ಭಿತ್ತಿ ಚಿತ್ರಗಳಿಲ್ಲ. ಇಲ್ಲಿ ಒಳಗಡೆ ಅತಿ ಹೆಚ್ಚಾಗಿ ಕಂಬಗಳನ್ನು ನಾವು ನೋಡಬಹುದು. ಈ ಗುಹೆಯನ್ನು ತುಂಬಾನೇ ಸಿಂಪಲ್ ಆಗಿ ಕಟ್ಟಿದ್ದಾರೆ. ಮತ್ತು ಈ ಕಂಬಗಳ ಮೇಲೂ ಕೂಡ ನೋಡ್ರಿ ಯಾವುದು ಶಿಲೆ ಅಥವಾ ಯಾವುದು ಕೆತ್ತನೆಗಳಿಲ್ಲ. ಇಲ್ಲಿ ಕೂಡ ಬುದ್ಧನ ಪ್ರತಿಮೆ ಇದೆ. ಬುದ್ಧನು ಬೋಧಿಸುತ್ತಿರುವ ರೀತಿಯೊಳಗೆ ಕುಳಿತುಕೊಂಡಿದ್ದಾರೆ ಮತ್ತು ಬೋಧಿಸತ್ವದಿಂದ ಸುತ್ತುವರೆದಿರುವ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಎಲ್ಲ ಬುದ್ಧನ ಮೂರ್ತಿಗಳ ಹತ್ರ ನಾವು ಬೋಧಿಸತ್ವದ ರಕ್ಷಕರಾದ ಪದ್ಮಪಾಣಿ ಮತ್ತು ವಜ್ರಪಾಣಿ ಮೂರ್ತಿಗಳನ್ನು ಕೂಡ ನಾವು ನೋಡೋದಕ್ಕೆ ನಮ್ಗೆ ಸಿಗ್ತಾವೆ. ಇಲ್ಲಿ ಒಂದಿಷ್ಟು ಚಿಕ್ಕ ಚಿಕ್ಕ ಕೋಣೆಗಳಿದಾವು. ಇವುಗಳನ್ನು ಬುದ್ಧನ ಅನುಯಾಯಿಗಳು ಉಳಿದುಕೊಳ್ಳೋದಕ್ಕೆ ಈ ಕೋಣೆಗಳನ್ನು ನಿರ್ಮಿಸಿದ್ದಾರಂತ ಹೇಳಲಾಗತ್ತೆ ನೋಡಿ. ತುಂಬ ಇದಾವೆ, ಚಿಕ್ಕ ಚಿಕ್ಕ ಕೋಣೆಗಳು ಇದಾವ್ರಿ. ಗುಹೆ 5ನೇ ಗುಹೆ ಒಂದು ಅಪೂರ್ಣ ಮಠ ಆಗೈತ್ರಿ. ಭೂ ವೈಜ್ಞಾನಿಕ ದೋಷಗಳಿಂದ ಇದನ್ನು ಕೈ ಬಿಡಲಾಗಿದೆ. ಇದು ನೋಡೋದಕ್ಕೆ ಅಂಥದ್ದೇನಿಲ್ಲ. ಇಲ್ಲಿ ಬಾಗಿಲಿನ ಚೌಕಟ್ಟು ಹೊರತುಪಡಿಸಿ ಇಲ್ಲಿ ಯಾವುದೇ ತರಹದ ಶಿಲ್ಪಕಲೆ ಅಥವಾ ವಾಸ್ತುಶಿಲ್ಪವನ್ನು ಹೊಂದಿಲ್ಲ. ಇವಾಗ ಗುಹೆ ನಂಬರ್ 6ರೊಳಗೆ ನಾವು ಹೋಗೋಣ. ಈ ಗುಹೆಯಲ್ಲಿ ಬುದ್ಧನ ಸಾಕಷ್ಟು ವಿವಿಧ ರೀತಿಯಲ್ಲಿ ಕುಳಿತಿರುವಂತಹ ಮೂರ್ತಿಗಳನ್ನು ನಾವು ನೋಡೋದಕ್ಕೆ ಸಿಗ್ತವೆ ನೋಡಿ. ಇಲ್ಲಿ ಯಾವ ಥರ ಬುದ್ಧನ ಮೂರ್ತಿಗಳನ್ನು ಕೆತ್ತಿದ್ದಾರೆ ಅಂತ ಹೇಳಿ. ಇಲ್ಲಿ ಬುದ್ಧನು ಬೋಧಿಸುವ ಭಂಗಿಯಲ್ಲಿ ಕುಳಿತಿರುವುದನ್ನು ನೋಡಬಹುದು. ಮತ್ತು ಕೆಳಗಡೆ ಜಿಂಕೆಗಳು ಮತ್ತು ಬುದ್ಧನ ತಲೆ ಹತ್ತಿರ ಅಪ್ಸರೆಯರ ಚಿತ್ರವನ್ನು ನೋಡಬಹುದು. ಈ ಗುಹೆ 6ರಲ್ಲಿ ಮೊದಲನೇ ಅಂತಸ್ತಿಗಿಂತ 2ನೇ ಅಂತಸ್ತಿನಲ್ಲಿ ಚಿಕ್ಕ ಶಿಲೆಗಳಿಂದ ಹಿಡಿದು ಸ್ವಲ್ಪ ದೊಡ್ಡ ಗಾತ್ರದ ಶಿಲೆಗಳನ್ನು ನಾವಿಲ್ಲಿ ನೋಡೋದಕ್ಕೆ ಸಿಗ್ತಾವೆ ನಮ್ಗೆ. ಮತ್ತು ಈ ತರಹದ ಚಿಕ್ಕ ಚಿಕ್ಕ ಕೋಣೆಗಳು ಕೂಡ ಇಲ್ಲಿ ಇದ್ದಾವೆ. ಗುಹೆ 7 ಕೂಡ ಒಂದು ಮಠ ಆಗೈತಿ. ಇದು ಒಂದೇ ಅಂತಸ್ತಿನಾಗಿದ್ದಾಗಿದೆ ನೋಡ್ರಿ. ಇಲ್ಲಿ ಅಷ್ಟಭುಜಾಕೃತಿಯ ಕಂಬಗಳನ್ನು ಹೊಂದಿರುವುದರ ಜೊತೆಗೆ ಸನ್ಯಾಸಿಗಳಿಗೆ 8 ಕೋಣೆಗಳನ್ನು ಸಣ್ಣ ಕೋಣೆಗಳಿರುವಂತಹದ್ದನ್ನು ಒಳಗೊಂಡಿವೆ. ನಾವು ಫೋನಿಂದ ವಿಡಿಯೋ ಮಾಡೀವಿ, ಅದರಿಂದ ಎಷ್ಟೋ ಗುಹೆಗಳನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಅವುಗಳ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ನೀವು ಅಜಂತಕ್ಕೆ ವಿಸಿಟ್ ಮಾಡಿದರೆ ಅಲ್ಲಿ ಎಲ್ಲ ಗುಹೆಗಳನ್ನು ನೀವು ನೋಡಬಹುದು. ಒಂದೊಂದು ಗುಹೆಗೊಳಗೆ ವಿಡಿಯೋನು ಅಲೋ ಮಾಡೋಂಗಿಲ್ಲ ನೋಡ್ರಿ. ಯಾಕಂತ ಹೇಳಿದ್ರೆ ಅಲ್ಲಿರುವ ಚಿತ್ರಗಳು ಹಾಳಾಗಬಹುದು ಅನ್ನೋ ಕಾರಣಕ್ಕೆ ವಿಡಿಯೋಗಳನ್ನು ಅಲೋ ಮಾಡೋಂಗಿಲ್ಲ. ಗುಹೆ 8 ಮತ್ತೊಂದು ಅಪೂರ್ಣವಾದ ಮಠ ಆಗಿತ್ತು ನೋಡ್ರಿ. 20ನೇ ಶತಮಾನದಲ್ಲಿ ಹಲವು ದಶಕಗಳವರೆಗೆ ಈ ಗುಹೆಯನ್ನು ಶೇಖರಣಾ ಮತ್ತು ಜನರೇಟ್ ಕೋಣೆಯಾಗಿ ಬಳಸಲಾಗುತ್ತಿತ್ತು.
ಭೂವೈಜ್ಞಾನಿಕ ದೋಷದಿಂದಾಗಿ ಸ್ಥಿರವಾದ ಕೆತ್ತನೆಗಳಿಗೆ ಅಡ್ಡಿಪಡಿಸಿದ್ರಲಿಂತ್ರ ಈ ಗುಹೆಯನ್ನು ಅಲ್ಲಿಗೆ ಕೈ ಬಿಟ್ಟಿದ್ದಾರೆ ನೋಡಿ. ಇಲ್ಲಿನ ಎಲ್ಲ ಗುಹೆಗಳು ಬುದ್ಧನ ಮೂರ್ತಿಗಳಿಗೆ ಸಂಬಂಧಿಸಿವೆ ಮತ್ತು ಇವುಗಳನ್ನು ಹೀನಾಯನ ಮತ್ತು ಮಹಾಯಾನ ಎಂಬ ಎರಡು ಬೌದ್ಧ ಪಂಥಗಳಿಗೆ ಸಂಬಂಧಪಟ್ಟಿವೆ ಅಂತ ಹೇಳ್ಬೋದು. ಇಲ್ಲಿನ ಎಲ್ಲ ಶಿಲಾಮೂರ್ತಿಗಳನ್ನು ಕೂಡ ತುಂಬಾ ಸುಂದರವಾಗಿ ಕೆತ್ತರಂತಲೇ ಹೇಳ್ಬೋದು. ಇಲ್ಲಿಂದ 9 ಮತ್ತು 10 ಎರಡು ಗುಹೆಗಳು ಕೂಡ ಪಕ್ಕದೊಳಗೆ ಅದಾವ ನೋಡ್ರಿ. ಇಲ್ಲಿಯೂ ಕೂಡ ನಾವು ಗೌತಮ ಬುದ್ಧನ ಚಿತ್ರಗಳನ್ನು ನೋಡ್ಬೋದು. ಯಾವ ಥರ ಅಂದರೆ ಹೊರಗಡೆ ಬಾಗಿಲಿನ ಮೇಲ್ಗಡೆ ಎಲ್ಲ ಯಾವ ಥರ ಕೆತ್ತಿದ್ದಾರೆ ಅಂತ ಹೇಳಿ. ಗುಹೆ 9 ಮತ್ತು 10 ಎರಡೂ ಕೂಡ ವಿಶಾಲವಾದ ಪ್ರಾರ್ಥನಾ ಮಂದಿರಗಳಾಗಿವೆ ಮತ್ತು ಇಲ್ಲಿ ಸ್ತೂಪವನ್ನು ಪೂಜೆಗಾಗಿ ಪ್ರತ್ಯೇಕಿಸುತ್ತವೆ ಇವು ಎರಡು ಗುಹೆಗಳು. 11 ಮತ್ತು 12 ಎರಡು ಈ ಗುಹೆಗಳು ಪಕ್ಕದೊಳಗೆ ಅದಾವ ನೋಡ್ರಿ. 11ನೇ ಗುಹೆ ಒಳಗಡೆ ಬುದ್ಧನ ಮೂರ್ತಿ ಇದೆ ಮತ್ತು 12ನೇದು ಗುಹೆ ಒಳಗಡೆ ಏನೂ ಇಲ್ಲ. ಇದು ಖಾಲಿ ಒಂದು ಹೀನಾಯನ ಮಠ ಆಗಿದೆ ಅಂತ ಹೇಳ್ಬೋದು. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಬೆಟ್ಟಗಳ ಸುತ್ತಲಿರುವಂತಹ ಎಲ್ಲ ಗುಹೆಗಳು ಕೂಡ ನೋಡೋದಕ್ಕೆ ಸಿಗ್ತವೆ ನೋಡಿ. ಇಲ್ಲಿಂದ 13 ಮತ್ತು 14ನೇ ಗುಹೆಗಳಿಗೆ ಹೋಗೋಣ ನೋಡ್ರಿ. ಅಲ್ಲಿನೂ ಅಂತಹದ್ದೇನಿಲ್ಲ. ಇವು 13 ಮತ್ತು 14 ಇವು ಎರಡೂಗಳು ಕೂಡ ಒಂದು ಮಠಗಳಾಗಿವೆ. ಈ ಗುಹೆ 13 ಸನ್ಯಾಸಿಗಳಿಗೆ ಅಂದರೆ ರಾಕಟ್ ಹಾಸಿಗೆ ಇವುಳ್ಳ ಒಂದು ಏನದು ವಿಶ್ರಾಂತಿ ಪಡೆಯುವಂತಹ ಕೋಣೆಗಳನ್ನು ಹೊಂದಿದೆ. ಇಲ್ಲಿಂದ ಗುಹೆ ನಂಬರ್ 15ಕ್ಕೆ ಹೋಗೋಣ್ರಿ. ಅದು ಅಂದ್ರೆ ಗುಹೆ ನಂಬರ್ 15 ಒಂದು ಸಂಪೂರ್ಣವಾದ ಮಠ ಆಗೈತಿ ಮತ್ತು ಇಲ್ಲಿ ವರ್ಣಚಿತ್ರಗಳನ್ನು ಕೂಡ ಇದು ಹೊಂದೈತಿ. ಇಲ್ಲಿ ಬುದ್ಧನ ಮೂರ್ತಿಯು ಸಿಂಹಾಸನದ ರೀತಿಯಲ್ಲಿ ಕುಳಿತಿರುವಂತಹ ಬುದ್ಧನ ಮೂರ್ತಿನ ನಾವಿಲ್ಲಿ ನೋಡೋದಕ್ಕೆ ಸಿಗ್ತವೆ ಮತ್ತು ಇಲ್ಲಿ ಚಿಕ್ಕದಾದಂತಹ 8 ಕೋಣೆಗಳನ್ನು ಹೊಂದಿದೆ ನೋಡ್ರಿ. ಇದು ಈ ಅಜಂತಕ್ಕೆ ಬಂದ್ರೆ ತುಂಬ ಟೈಮ್ ತಗೊಳುತ್ತೆ. ಏನಿಲ್ಲ ಅಂದರೂ 4 ರಿಂದ 5 ತಾಸು ಅಂತೂ ಬೇಕು. ಮತ್ತು ಇಲ್ಲೇ ವಾಟರ್ ಬಾಟ್ಲ್ ಅದು ಸಿಗಂಗಿಲ್ಲ. ನೀವು ವಾಟ್ರನ್ನು ಒಂದು ಬಾಟ್ಲ್ ತೊಗೊಂಡು ಹೋಗ್ರಿ. ಈಗ ನಾವು ಗುಹೆ ನಂಬರ್ 16ಕ್ಕೆ ಹೋಗೋಣ. ಇಲ್ಲಿ 2 ಆನೆಯ ಚಿತ್ರಗಳನ್ನು ನಾವು ನೋಡಬಹುದು, ಶಿಲೆಗಳನ್ನು. ಗುಹೆ 16ರೊಳಗೆ ಕ್ಯಾಮ್ರಾ ಮತ್ತು ವಿಡಿಯೋಗಳಿಗೆ ಅಲೌ ಇರಂಗಿಲ್ಲ. ಇಲ್ಲಿ ಫೋಟೋಗಳಿಗೆ ಮಾತ್ರ ಅವಕಾಶ ಇರುತ್ತೆ ನೋಡ್ರಿ. ಹಾಗಾಗಿ ನಾವು ಬರೀ ಫೋಟೋಗಳನ್ನು ಇಲ್ಲಿ ತೆಗೆದಿದ್ದೀವಿ. ಗುಹೆ 16 ಇದನ್ನು ಮಹಾಯಾನದ ಮಠವಾಗಿದ್ದು ಇದನ್ನು ನಿರ್ಣಾಯಕ ಗುಹೆ ಅಂತಾನು ಕೂಡ ಕರೀತಾರೆ ನೋಡಿ. ಈ ಗುಹೆಯು ಕೂಡ ಸಾಕಷ್ಟು ವಾಲ್ ಪೇಂಟಿಂಗ್ಗಳನ್ನು ಹೊಂದಿದೆ. ಈ ಗುಹೆ 16 ವರಹದೇವನ ಶಾಸನವನ್ನು ಕೂಡ ಹೊಂದಿದೆ ನೋಡಿ. ಈಗ ನಾವು ಇಲ್ಲಿಂದ ಗುಹೆ ನಂಬರ್ 17ರ ಕಡೆ ಹೋಗೋಣ. ಅಲ್ಲಿಯೂ ಕೂಡ ನಮಗೆ ಸಾಕಷ್ಟು ಪೇಂಟಿಂಗ್ಗಳು ನೋಡೋದಕ್ಕೆ ಸಿಗ್ತವೆ. ಈ ಗುಹೆ 17ರಲ್ಲಿ ನಮಗೆ ಸಾಕಷ್ಟು ಜಾತಕ ಕಥೆಗಳನ್ನು ಅಂದರೆ ಚಿತ್ರಗಳನ್ನು ಇಲ್ಲಿ ತೆಗೆದಿರುವಂಥದ್ದು ನಮಗೆ ನೋಡೋದಕ್ಕೆ ಸಿಗ್ತವೆ. ಗೋಡೆಗಳ ಮೇಲೆ ಸಾಕಷ್ಟು ಚಿತ್ರಗಳನ್ನು ತೆಗೆದಿದ್ದಾರೆ. ಈ ಗುಹೆ 17 ಸ್ಥಳೀಯ ರಾಜ ಉಪೇಂದ್ರ ಗುಪ್ತರವರಿಂದ ಸಾಕಷ್ಟು ದಾನವನ್ನು ಪಡೆದುಕೊಂಡಿದೆ ಮತ್ತು ಈ ಗುಹೆ ದೊಡ್ಡದಾಗಿದ್ದು ಇದು ಒಂದು ಅತ್ಯಾಧುನಿಕ ಮಠ ಆಗಿದೆ ನೋಡ್ರಿ. ಇಲ್ಲಿ ಸಾಕಷ್ಟು ಪ್ರಸಿದ್ಧಿಯಾದಂತಹ ಜಾತಕ ಕಥೆಗಳನ್ನು ಚಿತ್ರಗಳನ್ನು ಇಲ್ಲಿ ನೋಡಬಹುದು ಮತ್ತು ಅದರ ಜೊತೆಗೆ 30 ಪ್ರಮುಖವಾದಂತಹ ಭಿತ್ತಿ ಚಿತ್ರಗಳನ್ನು ಕೂಡ ಈ ಗುಹೆ 17 ಹೊಂದಿದೆ. ಇಲ್ಲಿ ಬುದ್ಧನನ್ನ ವಿವಿಧ ರೂಪಗಳು ಮತ್ತು ಭಂಗಿಗಳಲ್ಲಿ ಇರುವಂತಹ ಚಿತ್ರಗಳನ್ನು ಕೂಡ ನಾವು ನೋಡಲಿಕ್ಕೆ ಸಿಗ್ತವೆ. ಗುಹೆ 18 ಒಂದು ಸಣ್ಣ ಮಠ ಆಗೈತಿ. ಇಲ್ಲಿ ಯಾವುದೇ ತರಹದ ಚಿತ್ರಕಲೆ ವಾಸ್ತುಶಿಲ್ಪ ಅಂಶಗಳನ್ನು ಹೊಂದಿಲ್ಲ. ಈ ಗುಹೆ ಒಂದು ಅಸ್ಪಷ್ಟನೀಯವಾಗಿದೆ ನೋಡಿ. ಇಲ್ಲಿಂದ ನೋಡಿದ್ರೆ ನೋಡ್ರಿ ಎಷ್ಟು ಸುಂದರವಾಗಿರುವಂತಹ ಬೆಟ್ಟಗಳು ಅದು ನಮಗೆ ನೋಡೋದಕ್ಕೆ ಸಿಗ್ತಾವೆ.
ಮತ್ತು ಎಲ್ಲ ಗುಹೆಗಳು ಕೂಡ ಅಷ್ಟೇ ಸ್ಪಷ್ಟವಾಗಿ ನಮ್ಗೆ ಕಾಣಿಸೋದಕ್ಕೆ ಸಿಗುತ್ತೆ. ಇಲ್ಲಿಂದ ನಾವೀಗ ಗುಹೆ ನಂಬರ್ 19 ಕಡೆ ಹೋಗೋಣ. ಇಲ್ಲಿ ಗುಹೆ ಎದುರಿಗೆ ಇರುವಂತಹ ಜಾಗದೊಳಗೆ ಏನೋ ಹೊಸದಾಗಿ ಕಟ್ಟಡವನ್ನು ಕಟ್ಟಕತ್ತಾರ, ಏನಂತ ಗೊತ್ತಿಲ್ಲ. ಇಲ್ಲಿ ಎಲ್ಲ ಗುಹೆಗಳು ಅದರದ್ದೇ ಆದಂತಹ ವಿಶೇಷತೆಗಳನ್ನು ಹೊಂದಿದವು. ಮತ್ತು ಗುಹೆ 19 ಕೂಡ ಅದರಲ್ಲಿ ಒಂದು. ಈ ಗುಹೆ 19ರಲ್ಲಿ ನಮಗೆ ಸಾಕಷ್ಟು ಶಿಲ್ಪಕಲೆ ಇರುವಂತಹದ್ದನ್ನು ನಾವು ನೋಡ್ಬೋದು. ಹೊರಗಡೆ ಅಂದರೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಮಗೆ ಹೊರಗಡೆನೇ ಸಿಕ್ಕಾಪಟ್ಟೆ ಶಿಲೆಗಳನ್ನು ನೋಡೋದಕ್ಕೆ ಸಿಗ್ತವೆ. ಮತ್ತು ಒಳಗಡೆ ಅಂದರೆ ಪೂಜಾ ಮಂದಿರ ಇದೆ, ಅದನ್ನು ಬಿಟ್ಟರೆ ಮತ್ತು ಒಂದು ಸ್ತೂಪ ಇದೆ. ಅಲ್ಲಿ ಬುದ್ಧ ಎದ್ದು ನಿಂತಿರುವಂತಹ ಒಂದು ಮೂರ್ತಿಯನ್ನು ನಾವು ನೋಡಬಹುದು. ಗುಹೆ 20ರಲ್ಲೂ ಅಂತಹದ್ದೇನು ಇಲ್ಲ. ಇದು 5ನೇ ಶತಮಾನದ ಒಂದು ಮಠ ಆಗೈತಿ. ಮತ್ತು ಇಲ್ಲಿಯೂ ಕೂಡ ಬುದ್ಧನ ಪ್ರತಿಮೆ ಐತಿ. ಮತ್ತು ಇಲ್ಲೇ ಒಂದು ಸ್ವಲ್ಪ ಅಂದರೆ ಚಾವಣಿಯ ಮೇಲೆ ಒಂದು ಸ್ವಲ್ಪ ಚಿತ್ರಕಲೆ ಅವಶೇಷಗಳನ್ನು ಇದು ಹೊಂದಿದೆ. ಹಳೆ ಕಾಲದಲ್ಲಿ ನಮ್ಮ ಕನ್ನಡಿಗ ರಾಜರು ಬಹಳಷ್ಟು ಶಿಲ್ಪಕಲೆ ಮೇಲೆ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು ಅನ್ನೋದಕ್ಕೆ ಇಲ್ಲಿಯ ಪ್ರತಿಯೊಂದು ಗುಹೆಯಲ್ಲಿರುವಂತಹ ಚಿತ್ರಕಲೆ ಆಗಿರಬಹುದು, ಶಿಲ್ಪಕಲೆ ಆಗಿರಬಹುದು, ವಾಸ್ತುಶಿಲ್ಪ ಆಗಿರಬಹುದು, ಖಂಡಿತ ಇಂತಹ ಎಷ್ಟೋ ಗುಹೆಗಳು ಬೇರೆ ಬೇರೆ ರಾಜ್ಯದಲ್ಲಿಯೂ ನಮಗೆ ನೋಡೋಕೆ ಸಿಗ್ತಾವು. ಇವೆಲ್ಲವೂ ನಮ್ಮ ಭಾರತೀಯರ ಸಂಪತ್ತು ಅಂತ ಹೇಳ್ಬೋದು. ಗುಹೆ 21 ಕೂಡ ಒಂದು ಸಭಾಂಗಣ ಆಗೈತಿ. ಇಲ್ಲಿ ಸನ್ಯಾಸಿಗಳಿಗೆ 12 ಬಂಡೆಯಿಂದ ಕತ್ತರಿಸಿದಂತಹ ಕೋಣೆಗಳನ್ನು ಈ ಗುಹೆ 21ರೊಳಗಡೆ ನಾವು ಕಾಣಬಹುದು. ಇಂತಹ ಐತಿಹಾಸಿಕ ಸ್ಥಳಗಳನ್ನು ನೋಡುವುದ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಇವುಗಳನ್ನು ನಮ್ಮ ಕನ್ನಡದ ಅರಸರು ನಿರ್ಮಿಸಿದ್ದಾರಂತ ಹೇಳ್ಬೋದು. ಇವುಗಳು ಮತ್ತು ನಮ್ಮ ಹೆಮ್ಮೆ ಅಂತಲೂ ಹೇಳ್ಬೋದು. ಗುಹೆ 22 ಒಂದು ಸಣ್ಣ ಮಠ ಆಗಿತ್ತು ನೋಡ್ರಿ. ಇಲ್ಲಿಯೂ ಕೂಡ ಬುದ್ಧನ ಮೂರ್ತಿ ಇದೆ. ಮತ್ತು ಇಲ್ಲಿ ಯಾವುದೇ ತರಹದ ಅಂದರೆ ಚಿತ್ರಕಲೆ, ವಾಸ್ತುಶಿಲ್ಪ ಈ ಥರದ್ದು ಯಾವುದು ಅಂದರೆ ಜಾಸ್ತಿ ಇಲ್ಲ ಇಲ್ಲಿ. ಗುಹೆ 23 ಒಂದು ಅಪೂರ್ಣವಾದಂತಹ ಮಠ ಆಗಿತ್ತು ನೋಡ್ರಿ. ಇಲ್ಲಿ ಗುಹೆ 21ರಂತೆ ಇದು ವಿನ್ಯಾಸ ಆಗೈತಿ. ಇಲ್ಲಿಯ ಗುಹೆಯ ಕಂಬಗಳು ಒಂದು ಸ್ವಲ್ಪ ಅಲಂಕಾರದಲ್ಲಿ ಭಿನ್ನವಾಗಿವೆ ನೋಡ್ರಿ. ಗುಹೆ 24 ಕೂಡ ಒಂದು ಅಪೂರ್ಣ ಮಠ ಆಗಿತ್ತು ನೋಡ್ರಿ. ಇದು ಹೆಚ್ಚು ದೊಡ್ಡದಾಗೈತಿ ಮತ್ತು ಎಲ್ಲ ಗುಹೆಗಳಲ್ಲಿಯೂ ಇದು 2ನೆಯ ದೊಡ್ಡ ಗುಹೆ ಆಗಿತ್ತು. ಅವಾಗಿನ ಕಾಲದಾಗ ಗೋಡೆಯ ಮೇಲೆ ಯಾವ ತರಹದ ಪೇಂಟಿಂಗ್ಗಳನ್ನ ಮಾಡ್ತಿದ್ರಂತ ಹೇಳಿದ್ರೆ, ಬುವಾನು ಅನ್ನುವಂತಹ ವಿಧಾನದಲ್ಲಿ ರಚನೆಯಾದ ಅಜಂತದಲ್ಲಿನ ಚಿತ್ರಗಳು 200 ವರ್ಷಗಳಾದರೂ ಇನ್ನೂ ಒಂದೊಂದು ಗುಹೆ ಒಳಗೆ ಹಾಗ ಇದ್ದಾವೆ. 2ನೇ ವಿಧಾನದ ಹಾಗೆ ಬಿಡಿಸಲ್ಪಟ್ಟ ಲೇಪಾಕ್ಷಿ ಚಿತ್ರಗಳು 400 ವರ್ಷಗಳಲ್ಲಿ ಕೆಟ್ಟೋಗ್ಯವು. ಈ ಫ್ರೆಸ್ಕೋ ಬುವಾನು ಅನ್ನುವಂತಹ ವಿಧಾನವನ್ನು ಇಟಲಿಯ ದೇಶದವರು ಕಲಿತು ಬಳಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಇಲ್ಲಿಂದ ನೋಡ್ರಿ ಎಲ್ಲ ಗುಹೆಗಳು ಯಾವ ತರಹ ಕಾಣಿಸ್ತಾವ ಅಂತ ಹೇಳಿ ನಮಗೆ. ಗುಹೆ 25 ಕೂಡ ಒಂದು ಮಠ ಆಗಿತ್ತು ನೋಡ್ರಿ. ಆದರೆ ಇಲ್ಲಿ ಯಾವುದೇ ತರಹದ ಗರ್ಭಗುಡಿಗಳನ್ನು ಹೊಂದಿಲ್ಲ ಮತ್ತು ಇಲ್ಲಿ ಯಾವುದೇ ತರಹದ ಶಿಲ್ಪಕಲೆಯನ್ನು ಇದು ಹೊಂದಿಲ್ಲ ಅಂತ. ಗುಹೆ 26ರ ಹೊರಭಾಗದೊಳಗೆ ನೋಡ್ರಿ ಎಷ್ಟು ಚಿಕ್ಕದಾದಂತಹ ಬುದ್ಧನ ಶಿಲೆಗಳನ್ನು ಕೆತ್ತಿದ್ದಾರಂತ ಹೇಳಿ. ಈ ಗುಹೆಯು ಪ್ರಾರ್ಥನಾ ಸಭಾಂಗಣವನ್ನು ಹೊಂದಿದೆ ಮತ್ತು ಕುಶಲಕರ್ಮಿಗಳು ಗೋಡೆ ಚಿತ್ರಗಳಾದರೆ ಅಳಿಸಿ ಹೋಗಬಹುದು ಅನ್ನುವ ಆಲೋಚನೆಯನ್ನು ಇಟ್ಕೊಂಡು ಈ ಗುಹೆಯಲ್ಲಿ ಬರೀ ಶಿಲ್ಪಕಲೆಯನ್ನು ಜಾಸ್ತಿ ಶಿಲ್ಪಕಲೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ನೋಡ್ರಿ. ಈ ಗುಹೆಯಲ್ಲಿ ಬುದ್ಧನು ನಿರ್ವಾಣ ಅಂದರೆ ಮಲಗಿರುವ ಬುದ್ಧನ ಮೂರ್ತಿ ಐತ್ರಿ. ಈ ಬುದ್ಧನ ಕೆಳಗೆ ಇರುವಂತಹ ಕೆತ್ತನೆಗಳು ದುಃಖಿಸುತ್ತಿರುವುದು ಮತ್ತು ಬುದ್ಧನ ಮೇಲೆ ಇರುವಂತಹ ಕೆತ್ತನೆಗಳು ಅವರನ್ನು ಸ್ವಾಗತಿಸುತ್ತಿರುವಂತಹ ಒಂದು ಕೆತ್ತನೆಯನ್ನು ನಾವಿಲ್ಲಿ ನೋಡಬಹುದು. ಮತ್ತು ಇಲ್ಲಿ ಸಭಾಂಗಣದಲ್ಲಿ ಎಲ್ಲ ಗೋಡೆಯ ಮೇಲೂ ಬುದ್ಧನ ವಿವಿಧ ರೀತಿಯಲ್ಲಿ ಕುಳಿತಿರುವಂತಹ
ಕೆತ್ತನೆಗಳನ್ನು ಕೂಡ ನಾವು ನೋಡಬಹುದು. ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಕೆತ್ತಿದ್ದಾರೆ ಅಂತ ಹೇಳಿ ಶಿಲ್ಪಗಳನ್ನು. ಈ ಒಂದು ಸಭಾಂಗಣದ ಮಧ್ಯಭಾಗದೊಳಗೆ ಕಲ್ಲಿನಿಂದ ಕತ್ತರಿಸಿದ ಸ್ತೂಪ ಐತ್ರಿ. ಈ ಸ್ತೂಪದ ಮುಂಭಾಗದೊಳಗೆ ಬುದ್ಧನು ಕುಳಿತಿರುವಂಥ ಒಂದು ಚಿತ್ರವನ್ನು ಹೊಂದೈತಿ ನೋಡ್ರಿ. ಮತ್ತು ಉಳಿದ 27, 28, 29 ಮತ್ತು 30 ಗುಹೆಗಳಿದಾವಲ್ಲ, ಇವು ಅಪೂರ್ಣ ಮಠಗಳಾಗ್ಯಾವ ನೋಡ್ರಿ. ಕಾಲ ಮತ್ತು ಪ್ರಕೃತಿಯ ಹೊಡೆತದಿಂದಾಗಿ ಇವುಗಳು ಅಲ್ಲಲ್ಲಿ ಸ್ವಲ್ಪ ಕುಸಿದು ಹೋಗಿವೆ. ಇಲ್ಲಿ ಆಸಕ್ತಿಕರ ವಿಷಯಗಳು ಇಲ್ಲದೆ ಇರೋದ್ರಿಂದ ಇಲ್ಲಿ ಜಾಸ್ತಿ ಜನರು ಯಾರೂ ಹೋಗೋದಿಲ್ಲ. ಇಲ್ಲಿ ಇನ್ನೂ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜಾಗ ಐತಿ. ನಾವಿವಾಗ ಅಲ್ಲಿ ಹೋಗೋಣ ಬರ್ರಿ. ಇಲ್ಲಿ ಏನೈತಪ್ಪ ಅಂತ ಹೇಳಿದ್ರೆ 7 ಚಿಕ್ಕ ಚಿಕ್ಕ ಜಲಪಾತಗಳಿಂದ ಕೂಡಿದ ವಾಘೋರ ಅನ್ನುವಂತಹ ಒಂದು ಜಲಪಾತ ಐತಿ ನೋಡ್ರಿ. ಎಷ್ಟು ಬ್ಯೂಟಿಫುಲ್ ಆಗೈತಿ ಜಲಪಾತ. ಇಲ್ಲಿಯ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಈ ಗುಹೆಗಳು ಏನಿವೆ ಅಲ್ಲ, ಇವು ಎಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾವು ಅಷ್ಟೇ ಈ ವಾಘೋರ ಅನ್ನುವಂತಹ ಜಲಪಾತ ಕೂಡ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ನೋಡ್ರಿ. ಇದನ್ನು ನಾನು ಮೊದಲೇ ಹೇಳಬೇಕಿತ್ತು, ಬಟ್ ಇವಾಗ ಹೇಳಕತ್ತೀನಿ ನೋಡ್ರಿ. ಖಂಡಿತ ಫೋನ್ಪೇ, ಗೂಗಲ್ ಪೇ ಇರೋದ್ರಿಂದ ಜಾಸ್ತಿ ಜನ ಯಾರೂ ಕ್ಯಾಶನ್ನು ಕ್ಯಾರಿ ಮಾಡೋಂಗಿಲ್ಲ. ಸೊ ಇಲ್ಲಿ ಫೋನ್ಪೇ ಅದು ಹೊರಗಡೆ ಅಂದರೆ ಅಂಗಡಿಗಳಲ್ಲಿ ಅದು ನಡೀತಾವೆ, ಹೋಟೆಲ್ಗಳಲ್ಲಿ ಅದು. ಆದರೆ ಇಲ್ಲಿ ಬಸ್ ಮತ್ತು ಟಿಕೆಟ್ ಕೌಂಟರ್ನಲ್ಲಿ ಕ್ಯಾಶ್ ಮಾತ್ರ ಇರುತ್ತೆ. ನೀವು ಕೂಡ ಈ ವಿಶ್ವ ಪರಂಪರೆಯ ತಾಣವಾದ ಅಜಂತಾಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ನಮ್ಮ ಒಂದು ಪಯಣವನ್ನು ಇಲ್ಲಿಗೆ ಮುಗಿಸೋಣ. ಮತ್ತಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಇದೇ ಥರ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.